ಸಮ್ಮುಖದಲ್ಲಿ ನಡೀತಾ ಇದೆ. ಅವರು ಸಣ್ಣ ವಿದ್ಯಾರ್ಥಿ ಆಗಿದ್ದಾಗಲೇ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ತುಂಬ ಸಮಾಜದಲ್ಲಿ ಪ್ರತಿಭೆಯನ್ನು ಹೊರಗೆ ಹಾಕಿ ಅವರ ಭಾಷಣ ಇರ್ಬೋದು, ಪ್ರತಿಯೊಂದು ಇದರಲ್ಲೂ ಮುಂದೆ ಬಂದಿದ್ದಾರೆ. ಅದಕ್ಕೆಲ್ಲ ನಾವು ಪಂಚಾಯತಿ ಮಟ್ಟದಿಂದ ಇರ್ಬೋದು, ಇಲ್ಲ ಸಂಘ ಸಂಸ್ಥೆಯಿಂದ ನಮ್ಮ ಪತ್ರಕರ್ತರು ಎಲ್ಲರೂ ಇದಕ್ಕೆ ಸ್ಪಂದನೆಯನ್ನು ನೀಡಿರ್ತೇವೆ. ಆ ಒಂದು ಸ್ಪಂದನೆಯು ಅವರ ಪ್ರತಿಭೆಯನ್ನು ಹೆಚ್ಚು ಮಾಡಲು ತುಂಬ ಅನುಕೂಲಕರವಾಗಿರುತ್ತದೆ. ಕಾರಣ ನಾವು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇಲ್ಲ ರಾಜ್ಯೋತ್ಸವ ಇರ್ಬೋದು, ಜನವರಿ 26 ಗಣರಾಜ್ಯೋತ್ಸವ, ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಪ್ರತಿಭೆಯನ್ನು ಹೊರಗೆ ಹಾಕಲು ಅವರನ್ನು ಎಲ್ಲ ವೇದಿಕೆ ಅಲಂಕಾರ ಮಾಡಿಕೊಟ್ಟಿರ್ತೇವೆ. ನಾವು ಆ ಒಂದು ಇದು ನಮ್ಮ ಊರಿಗೆ ಹೆಮ್ಮೆಯ ವಿಷಯವಾಗಿರ್ತದೆ. ಅವರು ಕಳೆದ ಮಡಿಕೇರಿ ವೇದಿಕೆಯಲ್ಲಿ ಒಂದು ಭಾಷಣ ಸ್ಪರ್ಧೆಯಲ್ಲಿ ಆ ಒಂದು ಭಾಷಣವನ್ನು ಕೇಳಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಎಲ್ಲರೂ ಅವರಿಗೆ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳುತ್ತಿದ್ದೇನೆ. ಕಾರಣ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಆ ಒಂದು ತಂದೆ ತಾಯಿ ಇರ್ಬೋದು, ಅವರ ಮನೆಯವರು ಎಲ್ಲರೂ ತುಂಬನೇ ಆ ಒಂದು ಮಗಳಿಗೆ ಒತ್ತು ಕೊಡ್ತಿದ್ದಾರೆ. ಶಿಕ್ಷಣಕ್ಕೆ ಇರ್ಬೋದು, ಪ್ರತಿಯೊಂದು ಇದಕ್ಕೂ ಆ ಒಂದು ಮಗು ಬೆಳೆದು ಬಂದಿರೋದು ಶುಂಠಿಕೊಪ್ಪದ ನಗರದಲ್ಲಿ ಅಂತ ಹೇಳುತ್ತೆ. ಇನ್ನೂ ಹೆಗ್ಗಳಿಕೆಯ ವಿಚಾರ. ಈ ಒಂದು ಸಂರಕ್ಷಣಾ ಕಾರ್ಯಕ್ರಮವು ನಾವು ಒಬ್ಬರು ನೆಲೆಸಿದ ಸಾಲದು. ಈಗ ಶ್ರೀಜಾ ಅವರು ಕೊಡಗಿನ ಮಡಿಕೇರಿಯಿಂದ ಹಿಡಿದು ಕೊಪ್ಪ ಹೆಬ್ಬಾಗಿಲವರೆಗೂ ಬ್ಯಾನರ್ಗಳನ್ನು ಕಟ್ಟಿ ಈ ಒಂದು ಕಲುಷಿತ ನೀರನ್ನು ಸ್ವಚ್ಛಗೊಳಿಸುವ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಅವರೊಂದಿಗೆ ನಾವು ಸದಾ ಅವರಿಗೆ ಕೈ ಜೋಡಿಸ್ತೇವೆ ಎಂದು ಈ ವೇದಿಕೆಯಲ್ಲಿ ಭರವಸೆಯನ್ನು ನೀಡುತ್ತೇವೆ. ನಾವು ಪಂಚಾಯತಿಯಿಂದಲೂ ಅಷ್ಟೇ ಪ್ರತಿ ಕಡೆ ಹೋಗಿ ಕಸವನ್ನು ನಾವು ಟ್ರಾಕ್ಟರ್ಗೆ ವಿಲೇವಾರಿ ಮಾಡಿಕೊಂಡ್ರು. ಕೆಲವರು ನೀವು ನೋಡ್ತಾ ಇರ್ಬೋದು KEB ಹತ್ರ, ಅದೇ ರೀತಿ ಕೆಳಗಡೆ ಅಂತೋಣಿ ಅವರ ವರ್ಕ್ಶಾಪ್ ಹತ್ರ, ಅದೇ ರೀತಿ ನಮ್ಮ ಅಯ್ಯಪ್ಪ ಸಂಘಟನೆ